ಮಂಜುಳಾ ಅವರೇ ಏನ್ ನಿಮ್ ಪ್ರಾಬ್ಲಮ್? ನಮ್ ಪ್ರಾಬ್ಲಮ್ ಏನಂತಂದ್ರೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ ನಮ್ಗೆ. ಆ ಜಾಗದ ಬಗ್ಗೆ ಸಮಸ್ಯೆ ಆಗ್ತೈತೆ. ನಾವು ಕಟ್ಟಕ್ ಹೋದ್ರೆ ಸ್ಲಮ್ ಬೋರ್ಡ್ ಅವ್ರು ಬೇಡ ಅಂತ ಇದ್ದಾರೆ. ಅದ್ರ ಬಗ್ಗೆ ನಮ್ಗೆ ಇಲ್ಲಿ ಬಂದು ಸ್ಲಮ್ ಬೋರ್ಡ್ ಅವರೇ ಕಟ್ಕೊಡ್ತಾರೆ. ಪತ್ರ ಕೊಡ್ತಾ ಇಲ್ಲ. ನಾವ್ ಹೇಳೋದ್ ಕೇಳಿ ಸರ್, ನಮ್ ಪತ್ರ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಓಡಾಡ್ತಾ ಇದೀವಿ. ಇಲ್ಲಿ ಮನೆಗಳಿಗೆ ನೀರ್ ಬರುತ್ತೆ, ಮೋರಿಲ್ ಗಲೀಜು, ಮತ್ತೆ ಏನು ಕ್ಲೀನ್ ಮಾಡಲ್ಲ. ಅದಕ್ಕೋಸ್ಕರ ನಾವು MLA ಹತ್ರ ಮಾತಾಡಿ ಜಾಗ ತಗೊಂಡಿದೀವಿ. ಜಾಗಕ್ಕೋಸ್ಕರ ಇದು ಪಾಲ್ರಾಜು ಅಂತ ಓಡಾಡ್ತಾ ಇದ್ದಾರೆ. ಅವರು ಜಾಗ ತಂದಿದ್ದಾರೆ. ಸ್ಲಮ್ ಬೋರ್ಡ್ ಅವರೇ ಸರ್ವೆ ಮಾಡಿ ನಂಬರ್ ಹಾಕಿ ಎಲ್ಲ ಮಾಡಿದ್ದಾರೆ. ಈಗ ಕಟ್ಟಕ್ ಹೋದ್ರೆ ಅವರೇ ಬೇಡ ಅಂತ ಇದ್ದಾರೆ. ಯಾಕೆ ಬೇಡ ಅಂದ್ರು? ತಿಲಕ್ ಅನ್ನೋರು ಬೇಡ ಅಂತ ಇದ್ದಾರೆ. ಯಾಕೆ ಅಂತ ಕೇಳ್ಕೊಂಡ್ರ? ಕೇಳ್ಕೊಂಡಿದೀವಿ, ಹೇಳ್ತಾ ಇದೀವಿ. ಅದಕ್ಕೆ ಅವರು ಸರ್ವೆ ಮಾಡಿದ್ಮೇಲೆ ಎಲ್ಲ ಮಾಡಿದ್ಮೇಲೆ ಏನಮ್ಮದು ಇದು NOC ಬರಬೇಕು ಅಂತ ಹೇಳ್ತಾ ಇದ್ದಾರೆ. NOC ಇನ್ನ ಬಂದಿಲ್ಲ ನಮ್ಗೆ. ಅದಕ್ಕೆ ಸಮಸ್ಯೆ ಇದೆ. ಬಸವರಾಜ್ ಹತ್ರ ಹೋಗಿ ಮಾತಾಡಿದೀವಿ, ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಿಲ್ಸಿದ್ದಾರೆ. ನಮ್ಗೆ ಇಲ್ಲೆಲ್ಲ ಸಮಸ್ಯೆ ಇದೆ ಸರ್. ಅದಕ್ಕೋಸ್ಕರ ನಾವು ಜಾಗ ಕೊಟ್ಟಿದ್ದಾರೆ. ಅದನ್ನ ಕಟ್ಟಕ್ ಬಿಡ್ತಾ ಇಲ್ಲ. ಇಲ್ಲ ಅವರನ್ನ ಕಟ್ಕೊಡ್ಬೇಕು. ಇಲ್ಲ 3 ವರ್ಷ ಆಯ್ತು. 3 ವರ್ಷ. 3 ವರ್ಷದಿಂದ ಇನ್ 2 ವರ್ಷ ಹೋದ್ರೆ ಸರ್ಕಾರ ಚೇಂಜ್ ಆದ್ರೂ ಆಗ್ಬೋದು. ಇಲ್ಲಿ ಕೇಳಿ ಸರ್, ನಾಳೆ ದಿನ ಚೇಂಜ್ ಆಯ್ತು ಅಂತಂದ್ರೆ ಆಗ ಬಾಯಿ ಬಡ್ಕೊಳ್ಳೋರು ಯಾರು? ಮತ್ತೆ ಒಂದ್ ವರ್ಷ ಖಾಲಿ ಜಾಗದಲ್ಲಿ ನಾವು ನಾನು ಹೇಳ್ತಾ ಇದ್ದೀನಿ. ಖಾಲಿ ಜಾಗದಲ್ಲಿ ನಾವು ಒಂದು 50-60 ಜನ ಹೆಂಗಸರು ಹೋಗಿ ನೈಟಲ್ಲಿ ಮಲ್ಕೊಂಡಿದ್ದು ಮಾಡ್ಕೊಂಡು ಜಾಗನ ಉಳಿಸ್ಕೊಂಡಿದೀವಿ. ಆ ಉಳಿಸ್ಕೊಂಡಿರೋದಕ್ಕೆ ಏನೇನೋ ಮಾಡ್ತಾ ಇದ್ದಾರೆ ಇವಾಗ. 4 ಎಕರೆ 14 ಕುಂಟೆ ಜಾಗದಲ್ಲಿ ಇಲ್ಲಿರುವಂತ ರಾಜೀವ್ ಗಾಂಧಿ ನಗರದಲ್ಲಿರುವಂತ ಈ ಏರಿಯಾ ಜನರಿಗೆ, ಇವರೆಲ್ಲ ಬಡವರು, ಇವರೆಲ್ಲ ಏನು BMW ಕಾರಲ್ಲೋ ಡೂಪ್ಲೆಕ್ಸ್ ಮನೆನೋ ಕಟ್ಕೊಂಡಿಲ್ಲ. ಇವರೆಲ್ಲ ನಿಮ್ಮ ವೋಟರ್ಸು. ಈ ಏರಿಯಾದಲ್ಲಿ ಬದುಕಕ್ಕಾಗ್ತಿಲ್ಲ. ಇದು ರಾಜಕಾಲುವೆ ಇರುವಂತ ಏರಿಯಾ. ಇಲ್ಲಿ ಕಂಪ್ಲೀಟ್ ಆಗಿ ನೀರು ತುಂಬಿ